ಬಿಸಿ ಬಿಸಿಯ ಗಾಳಿಯ ಹೊಡೆತದಿಂದ ಪಾರಾಗಲು ಮತ್ತು ಮನೆಯಲ್ಲಿ ತಂಪಾಗಿರಲು ಎಸಿ ಬಳಕೆ ಈಗ ಅನಿವಾರ್ಯ. ನೆತ್ತಿ ಸುಡುವ ಬಿಸಿಲಿನಿಂದ ತಪ್ಪಿಸಿಕೊಳ್ಳಲು ಜನ ಫ್ಯಾನ್, ಎಸಿ ಮತ್ತು ಕೂಲರ್ನ ಮೊರೆ ಹೋಗುತ್ತಿದ್ದಾರೆ. ಆದರೆ ನಿರಂತರ ಎಸಿ ಬಳಕೆಯಿಂದ ವಿದ್ಯುತ್ ಬಿಲ್ ವಿಪರೀತ ಏರಿಕೆಯಾಗುವ ಸಂಭವ ಇರುತ್ತೆ. ಹಾಗಿರುವಾಗ ವಿದ್ಯುತ್ ಬಿಲ್ ಕಡಿಮೆ ಮಾಡುವುದಕ್ಕೆ ಮತ್ತು ಮಿತವಾಗಿ ವಿದ್ಯುತ್ ಬಳಸುವಂತೆ ಮಾಡುವುದಕ್ಕೆ ಇಲ್ಲಿ ಕೆಲವು ಟಿಪ್ಸ್ ನೀಡಲಾಗಿದೆ. ಬೇಸಿಗೆ ಕಾಲ ಶುರುವಾಗಿದೆ. ಎಲ್ಲಿ ಹೋದರೂ ಬಿಸಿಯ ವಾತಾವರಣ. ಎಲ್ಲರೂ ಕೂಡ ಫ್ಯಾನ್, ಕೂಲರ್, ಎಸಿಗಳ ಹಾದಿ ಹಿಡಿತಾ ಇದ್ದಾರೆ. ದಿನದ 24 ಗಂಟೆ ಇವುಗಳು ಆನ್ ಇರ್ತವೆ. ಈ ಸಂದರ್ಭ ಕರೆಂಟ್ ಬಿಲ್ಗಳು ಎಂದಿಗಿಂತ 2 ಪಟ್ಟು ಹೆಚ್ಚಾದರೆ ಆಶ್ಚರ್ಯ ಪಡಬೇಕಿಲ್ಲ. ಆದರೆ ಬೇಸಿಗೆಯಲ್ಲಿ ಕರೆಂಟ್ ಬಳಕೆ ಕಡಿಮೆ ಮಾಡದೇನೆ ಬಿಲ್ ಕಡಿಮೆ ಮಾಡಬಹುದು. ನೀವು ಈ ಸಲಹೆಗಳನ್ನು ಅನುಸರಿಸಿದರೆ ನಿಮ್ಮ ಕರೆಂಟ್ ಬಿಲ್ ಅರ್ಧದಷ್ಟು ಕಡಿಮೆಯಾಗುತ್ತೆ. ಅದೆಲ್ಲ ಹೇಗೆ ಅಂತ ನಾವೀಗ ನೋಡೋಣ. ಬೇಸಿಗೆ ಕಾಲ ಆರಂಭವಾಗುತ್ತಿದ್ದಂತೆ ಎಸಿ ಬಳಕೆ ಹೆಚ್ಚುತ್ತಿದೆ. ಇದರೊಂದಿಗೆ ನಮ್ಮ ವಿದ್ಯುತ್ ಬಿಲ್ಗಳು ಹೆಚ್ಚಾಗುತ್ತಿವೆ. ಮುಂಬರುವ ಅವಧಿಯಲ್ಲಿ ಇದು ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಕ್ರಮದಲ್ಲಿ ದಿನದ 24 ಗಂಟೆಯೂ ಎಸಿಗಳನ್ನು ಬಳಸಬೇಕಾಗಿ ಬರಬಹುದು. ಹೀಗಾದಾಗ ವಿದ್ಯುತ್ ಬಿಲ್ಗಳು ಹೆಚ್ಚು ಬರುವುದು ಕಾಮನ್. ಆದರೆ ಕೆಲವರು ವಿದ್ಯುತ್ ಬಿಲ್ ಕಡಿಮೆ ಮಾಡುವುದಕ್ಕೆ ಎಸಿಯನ್ನು ಮಿತವಾಗಿ ಬಳಸ್ತಾರೆ. ಹೆಚ್ಚು ಕೂಲಿಂಗ್ ಅಳವಡಿಸೋದಿಲ್ಲ. ಈ ರೀತಿಯ ಸಮಸ್ಯೆಗೆಲ್ಲ ಇಲ್ಲಿದೆ ನೋಡಿ ಪರಿಹಾರ. ನಿಮ್ಮ ಎಸಿಯನ್ನು ಅತಿ ಕಡಿಮೆ ತಾಪಮಾನಕ್ಕೆ ಹೊಂದಿಸುವುದರಿಂದ ಕೊಠಡಿಯು ವೇಗವಾಗಿ ತಂಪಾಗುತ್ತೆ. ಹೀಗೆಂದು ಹೆಚ್ಚಿನವರು ನಂಬಿದ್ದಾರೆ. ಆದಾಗ್ಯೂ ಇದು ನಿಜ ಅಲ್ಲ. ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಎಸಿಯನ್ನು 24 ಡಿಗ್ರಿಗಳಲ್ಲಿ ಕಾರ್ಯನಿರ್ವಹಿಸುವಂತೆ ಶಿಫಾರಸು ಮಾಡುತ್ತೆ. ಇದು ಮಾನವ ದೇಹಕ್ಕೆ ಸೂಕ್ತ ಎಂದು ಪರಿಗಣಿಸಲಾಗಿದೆ. ಹವಾ ನಿಯಂತ್ರಣವನ್ನು ನೀವು ಹೊಂದಿಸುವ ತಾಪಮಾನ ನಿಮ್ಮ ವಿದ್ಯುತ್ ಬಳಕೆಯ ಮೇಲೆ ಪರಿಣಾಮ ಬೀರುತ್ತೆ. ಒಂದು ಘಟಕದಿಂದ ತಾಪಮಾನವನ್ನು ಕಡಿಮೆ ಮಾಡೋದ್ರಿಂದ ವಿದ್ಯುತ್ ಬಳಕೆ 6% ಹೆಚ್ಚಾಗುತ್ತದಂತೆ. ಆದ್ದರಿಂದ ನಿಮ್ಮ ರೂಮ್ ಅನ್ನು ತಂಪು ಮಾಡೋಕೆ ಎಸಿಯನ್ನ 20 ರಿಂದ 24 ಡಿಗ್ರಿಗಳ ನಡುವೆ ಇರಿಸೋದಕ್ಕೆ ಪ್ರಯತ್ನಿಸಿ. ಈ ತಾಪಮಾನ ಆರಾಮದಾಯಕ ವಾತಾವರಣವನ್ನು ಸೃಷ್ಟಿಸುವುದಲ್ಲದೆ ಎಸಿ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಇದು ಕಡಿಮೆ ವಿದ್ಯುತ್ ಬಳಕೆಗೆ ಕಾರಣ ಆಗುತ್ತೆ. ನಿಮ್ಮ ವಿದ್ಯುತ್ ಬಿಲ್ ಕಡಿಮೆ ಮಾಡೋದಕ್ಕೆ ಒಂದು ಸ್ಮಾರ್ಟ್ ಮಾರ್ಗ ಅಂದರೆ ನಿಮ್ಮ ಎಸಿಯಲ್ಲಿ ಟೈಮರ್ ಅನ್ನು ಹೊಂದಿಸುವುದು. ಇದನ್ನ ಇಡೀ ದಿನ ಬಳಸುವ ಬದಲು ನಿಮಗೆ ಅಗತ್ಯವಿದ್ದಾಗ ಬಳಸಿ. ಟೈಮರ್ ಅನ್ನು 2 ರಿಂದ 3 ಗಂಟೆಗಳ ಕಾಲ ಹೊಂದಿಸುವುದು ಯಾವಾಗಲೂ ಒಳ್ಳೆಯದು. ಇದು ಹವಾ ನಿಯಂತ್ರಣವನ್ನು ಅತಿಯಾಗಿ ಬಳಸುವುದನ್ನು ಕಡಿಮೆ ಮಾಡುತ್ತೆ ಮತ್ತು ವಿದ್ಯುತ್ ಬಿಲ್ ಅನ್ನು ಕಡಿತಗೊಳಿಸುತ್ತೆ. ನೀವು ಮಲಗುವ ಮುನ್ನ ರೂಮ್ ತಣ್ಣಗಾದ ನಂತರ 1 ಅಥವಾ 2 ಗಂಟೆಗಳ ನಂತರ ಸ್ವಯಂಚಾಲಿತವಾಗಿ ಎಸಿಯನ್ನು ಆಫ್ ಮಾಡೋದಕ್ಕೆ ಟೈಮರ್ ಅನ್ನು ಹೊಂದಿಸಿದ್ರೆ ಉತ್ತಮ. ಎಸಿ ಸೇರಿದಂತೆ ಎಲೆಕ್ಟ್ರಿಕ್ ಉಪಕರಣಗಳು ಬಳಕೆಯಲ್ಲಿ ಇಲ್ಲದಿದ್ದಾಗ ಯಾವಾಗಲೂ ಪವರ್ ಸ್ವಿಚ್ ಆಫ್ ಮಾಡಬೇಕು. ಹೆಚ್ಚಿನ ಜನ ರಿಮೋಟ್ನಲ್ಲಿ ಮಾತ್ರ ಎಸಿಯನ್ನು ಸ್ವಿಚ್ ಆಫ್ ಮಾಡ್ತಾರೆ. ಆದರೆ ಈ ರೀತಿಯಾಗಿ ಕಂಪ್ರೆಸರ್ ಅನ್ನ ಐಡಲ್ ಲೋಡ್ಗೆ ಹೊಂದಿಸಿದಾಗ ಬಹಳಷ್ಟು ವಿದ್ಯುತ್ ವ್ಯರ್ಥ ಆಗುತ್ತೆ. ಇನ್ನು ಎಸಿಯನ್ನು ಬಳಸುವಾಗ ಯಾವುದೇ ಕಿಟಕಿಯ ಬಾಗಿಲು ಓಪನ್ ಇಲ್ಲದಂತೆ ಎಚ್ಚರಿಕೆ ವಹಿಸಿ. ನೀವು ಏರ್ ಕಂಡೀಷನರ್ ಅನ್ನು ಆನ್ ಮಾಡುವ ಮೊದಲು ಕೋಣೆಯ ಪ್ರತಿಯೊಂದು ಕಿಟಕಿ ಬಾಗಿಲು ಮುಚ್ಚೋದಕ್ಕೆ ಮರಿಬೇಡಿ. ಇದು ಕೋಣೆಯನ್ನು ತ್ವರಿತವಾಗಿ ತಂಪಾಗಿಸುವುದಕ್ಕೆ ಸಹಾಯ ಮಾಡುತ್ತೆ ಮತ್ತು ತಿಂಗಳ ಕೊನೆಯಲ್ಲಿ ನಿಮ್ಮ ವಿದ್ಯುತ್ ಬಿಲ್ ಅನ್ನು ಸಹ ಉಳಿಸುತ್ತೆ. ನಿಮ್ಮ ಎಸಿ ಸರ್ವಿಸ್ ಮಾಡಿಸ್ತಾ ಇರುವುದು ಯಾವಾಗಲೂ ಒಳ್ಳೆಯದು. ಯಾಕೆಂದರೆ ಅದು ತಿಂಗಳುಗಳವರೆಗೆ ಬಳಕೆಯಲ್ಲಿಲ್ಲ ಅಂದರೆ ಧೂಳು ಅಥವಾ ಇತರೆ ಕಣಗಳಿಂದಾಗಿ ಯಂತ್ರಕ್ಕೆ ಹಾನಿಯಾಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ನಿಯಮಿತವಾಗಿ ಎಸಿ ಸರ್ವಿಸ್ ಮಾಡಿಸುವುದು ಉತ್ತಮ.